ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ 2025-26ನೇ ವರ್ಷದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಮೊದಲನೇ ಲೆಸನ್ ಆಗಿ ದಿ ಎನ್ಚಾಂಟೆಡ್ ಪೂಲ್ ಎಂಬತಕ್ಕಂತಹ ಮಹಾಭಾರತ, ನಮ್ಮ ಭಾರತ ರಾಷ್ಟ್ರದ 2 ಮಹಾನ್ ಎಪಿಕ್ಸ್, ಮಹಾನ್ ಗ್ರಂಥಗಳಾಗಿರ್ತಕ್ಕಂತಹ ಒಂದು ಮಹಾಭಾರತ ಮತ್ತೊಂದು ರಾಮಾಯಣ. ಇವೆರಡು ಪುಸ್ತಕಗಳಿಂದ ದ ಮಹಾಭಾರತ ಇದರಿಂದ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಒಂದು ಭಾಗವಾಗಿರುವ ದ ಎನ್ಚಾಂಟೆಡ್ ಪೂಲ್ ಎಂಬತಕ್ಕಂತಹ ಒಂದು ಪಾಠವನ್ನು ನಿಮಗೆ ಇಡಲಾಗಿದೆ. ಈ ಪಾಠದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಪಾಂಡವರು ಮತ್ತು ಕೌರವರು. ಇವರು ಗೇಮ್ ಆಫ್ ಡೈಸ್ ಅಂತ ಕರೀತಾರೆ, ಪಗಡೆ ಆಟದ ನಂತರ ಪಾಂಡವರು ಸಂಪೂರ್ಣವಾಗಿ ಸೋತೋದ ನಂತರ ಅವರು ಕಾಡಿಗಟ್ಟಲ್ಪಡ್ತಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಅಟ್ಟಲ್ಪಡುತ್ತಾರೆ. ಈ ಸಂದರ್ಭದಲ್ಲಿ ಅವರು ಕಾಡಿನಲ್ಲಿದ್ದಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ಎದುರಿಸ್ತಾರೆ. ಆ ಕಷ್ಟಗಳನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಒಂದು ಸಲ ಆಗತಕ್ಕಂತಹ ಘಟನೆ ಏನಪ್ಪ ಅಂತಂದರೆ, ಒಂದು ಜಿಂಕೆ ನಟಿಸ್ಕೊಂಡು ಹೋಗ್ತಾರೆ. ಆ ಜಿಂಕೆ ನಟಿಸ್ಕೊಂಡು ಬಹುದೂರ ಹೋಗ್ತಾರೆ, ಬಾಯಾರಿಕೆ ಆಗ್ತದೆ. ಆ ಒಂದು ವೈಶಂಪಾಯನ ಸರೋವರ ಅನ್ನತಕ್ಕಂಥದ್ದು ಸರೋವರದಲ್ಲಿ ನೀರು ಕುಡಿದಾಗ ಅವ್ರಿಗೆ ಏನಾಗ್ತದೆ, ಪರಿಸ್ಥಿತಿ ಏನಾಗ್ತದೆ, ಅವರನ್ನು ಯುಧಿಷ್ಠಿರ ಅಥವಾ ಧರ್ಮರಾಯ ಹೇಗೆ ಅವ್ರನ್ನ ಮತ್ತೆ ಜೀವ ಬರುವಂತೆ ಮಾಡ್ತಾನೆ ಅನ್ನತಕ್ಕಂಥದ್ದೇ ಪಾಠ. ಈ ಪಾಠದ ನೇರವಾಗಿ ನಾನು ಹೋಗ್ಬಿಟ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಆದ್ದರಿಂದ ನಾವು ಮಹಾಭಾರತದ ಒಂದು ಪ್ರಾರಂಭದಿಂದ ಕುರುಕ್ಷೇತ್ರ ಯುದ್ಧ ಹೇಗೆ ನಡೆಯಿತು, ಕುರುಕ್ಷೇತ್ರ ಯುದ್ಧದ ನಂತರ ಭಾರತದ ಪ್ರಾರಂಭದ ಒಂದು ಹೇಗಪ್ಪ ಅಂತಂದರೆ, ಇಲ್ಲಿ ಮೂಲ ಪುರುಷನಾಗಿ ಬರ್ತಕ್ಕಂಥವನು ಶಾಂತನು ಕುರುವಂಶದ ರಾಜ. ಶಾಂತನು ಈ ರಾಜನಾಗಿದ್ದಂತಹ ಸಂದರ್ಭದಲ್ಲಿ ಅವನಿಂದ ಪ್ರಾರಂಭವಾಗಿರತಕ್ಕಂತಹ ಇತಿಹಾಸ, ಈ ಮಹಾಭಾರತ ಕುರುಕ್ಷೇತ್ರದವರೆಗೂ ಹೇಗೆ ಬಂತು ಅನ್ನತಕ್ಕಂಥ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ಮೊದಲಿಗೆ ಶಾಂತನು ಒಬ್ಬ ಪ್ರಸಿದ್ಧ ರಾಜನಾಗಿರ್ತಾನೆ. ಒಮ್ಮೆ ಇವನು ಗಂಗಾ ನದಿಯ ದಡದಲ್ಲಿ ಹೋಗ್ತಾ ಇರ್ತಾನೆ. ಆ ಗಂಗಾ ನದಿಯ ದಡದಲ್ಲಿ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬಳು ಸುಂದರವಾಗಿರ್ತಕ್ಕಂತಹ ಒಬ್ಬಳು ಮೇಡ್ ಅಥವಾ ಯುವತಿಯನ್ನು ನೋಡ್ತಾನೆ, ಮೋಹಿತನಾಗ್ತಾನೆ ಮತ್ತು ಅವಳನ್ನು ತನಗೆ ಮದುವೆ ಆಗುವಂತೆ ಕೇಳ್ಕೊಳ್ತಾನೆ. ರಾಜ ಬೇರೆ, ಅವಳು ತಿರಸ್ಕರಿಸುವಂತಿಲ್ಲ. ಆಗ ಅವಳು ಆಯಿತು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾಳೆ. ರಾಜನು ಸಂತೋಷ ಪಡ್ತಾನೆ. ಆದರೆ ಅವಳು ಒಂದು ಕಂಡೀಷನ್ ಹಾಕ್ತಾಳೆ. ಕಂಡೀಷನ್ ಏನಪ್ಪ ಅಂತಂದರೆ, ಆಯ್ತಪ್ಪ ಮದುವೆ ಆಗ್ತೀನಿ, ನಾನು ಏನೇ ಮಾಡಿದ್ರು ನೀನು ಪ್ರಶ್ನೆ ಮಾಡಬಾರ್ದು, ನಾನು ಏನೇ ಮಾಡಿದರೂ ಸಹ ನೀನು ಪ್ರಶ್ನೆ ಕೇಳಬಾರದು ಅನ್ನತಕ್ಕಂಥದ್ದನ್ನು ಒಂದು ಕಂಡೀಷನ್ ಹಾಕ್ತಾಳೆ. ಇದಕ್ಕೆ ಒಪ್ಕೊಳ್ತಾನೆ ಶಾಂತನು. ಆದರೆ ಇವರಿಗೆ ಮದುವೆ ಆಗ್ತದೆ, ಸಂತೋಷವಾಗಿರ್ತಾರೆ. ಕೆಲವಾರು ವರ್ಷ ಕಳೆಯುತ್ತೆ. ಅನಂತರ ಇವರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗು ಹುಟ್ಟಿದ ತಕ್ಷಣ ಗಂಗೆ ಏನು ಮಾಡ್ತಾಳೆ, ಗಂಗಾ ನದಿಯನ್ನೇ ಹರಿಬಿಟ್ಬಿಡ್ತಾಳೆ. ಸಾಮ್ರಾಜ್ಯದವರು ಎಲ್ಲ ಸಂತೋಷವಾಗಿರ್ತಾರೆ, ಖುಷಿ ಪಟ್ಕೊಂಡಿರ್ತಾರೆ. ಆದರೆ ಈ ಒಂದು ಮಗುವನ್ನು ಅವಳು ನೀರಿನಲ್ಲಿ ಬಿಟ್ಟಾಗ ಅಷ್ಟೇ ದುಃಖಿತರಾಗ್ತಾರೆ. ರಾಜನಿಗೂ ದುಃಖವಾಗ್ತದೆ. ಆದರೆ ಈಗಾಗಲೇ ಶಪಥ ಮಾಡಿದ್ದಾನೆ, ಪ್ರಮಾಣ ಮಾಡಿದ್ದಾನೆ, ನಾನೇನು ಕೇಳುವುದಿಲ್ಲ ಅಂತ ಹೇಳಿ ಅದನ್ನು ಸುಮ್ಮನಾಗ್ತಾನೆ. ಹೀಗೆ ಒಂದಲ್ಲ ಎರಡಲ್ಲ 7 ಮಕ್ಕಳವರೆಗೆ ಇದೇ ರೀತಿ ಮಾಡ್ತಾಳು. ಗಂಗೆ ತನ್ನ ಮಗುವನ್ನು ನೀರಿನಲ್ಲಿ ಹೋದಂತಹ ಸಂದರ್ಭದಲ್ಲಿ ಆಗ ಶಾಂತನು ಈ ಸಲ ತನ್ನ ಶಪಥನ ಮುರಿದು ಕೇಳ್ಬಿಡ್ತಾನೆ, ನಮ್ಮ ಮಕ್ಕಳನ್ನೇ ನೀನು ಏಕೆ, ಸ್ವಂತ ಮಕ್ಕಳನ್ನು ಏಕೆ ನೀರನ್ನು ಹರಿಬಿಡ್ತಾ ಇದೀಯಾ ಅಂತ ಕೇಳ್ತಾನೆ. ಇದರಿಂದ ಗಂಗೆಗೆ ದುಃಖವಾಗ್ತದೆ. ಹಾಗೂ ಗಂಗೆ, ನೀನು ಮಾಡಿದಂತಹ ಪ್ರಮಾಣವನ್ನು ಮುರಿದಿದ್ದೀಯಾ, ಶಪಥವನ್ನು ಮುರಿದಿದ್ದೀಯಾ, ನೀನು ಪ್ರಶ್ನೆ ಕೇಳುವುದಿಲ್ಲ ಅಂತ ಕೇಳಿದ್ಯಾ, ಆದ್ದರಿಂದ ಇನ್ನು ಮುಂದೆ ನಾನು ನಿನ್ನ ಜೊತೆ ಇರುವುದಿಲ್ಲ. ಆದರೆ ಈ ಮಗುವನ್ನು ನಾನು ನೀರಿನಲ್ಲಿ ಹರಿಬಿಡುವುದಿಲ್ಲ, ಈ ಮಗುವನ್ನು ಸಾಕುತ್ತೇನೆ, ಸೂಕ್ತ ಸಮಯ ಬಂದಾಗ ನಿನಗೆ ಈ ಮಗುವನ್ನು ಒಪ್ಪಿಸುತ್ತೇನೆ ಅಂತ ಹೇಳಿ ಅವಳು ಹೊರಟು ಹೋಗ್ತಾಳೆ. ದುಃಖಿತನಾಗಿರ್ತಕ್ಕಂತಹ ಶಾಂತನು
ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಬರ್ತಾನೆ. ಹಲವಾರು ವರ್ಷ ಕಳೆಯುತ್ತೆ. ಹೀಗೆ ಕೆಲವಾರು ವರ್ಷಗಳ ನಂತರ 15-16 ವರ್ಷದ ನಂತರ ಶಾಂತನು ಇದೇ ಗಂಗಾ ನದಿಯ ದಡದಲ್ಲಿ ಹೋಗ್ತಾ ಇರ್ತಾನೆ. ಆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಬಾಲಕ ಅದ್ಭುತವಾಗಿ ಹರಿಯತಕ್ಕಂತಹ ನೀರಿನಲ್ಲಿ ಬಾಣಗಳನ್ನು ನೇರವಾಗಿ ನೆಡ್ತಾನೆ. ಬಾಣಗಳನ್ನು ನೇರವಾಗಿ ಬಿಡ್ತಾ ಇರ್ತಕ್ಕಂತಹ ಒಂದು ಅವನ ಗುರಿ, ಅವನ ಒಂದು ನಿಷ್ಠೆಯನ್ನು ನೋಡಿ ಶಾಂತನಿಗೆ ಆಶ್ಚರ್ಯವಾಗ್ತದೆ. ಆ ಸಂದರ್ಭ ಹೋಗಿ ಯಾರಪ್ಪ ನೀನು ಅಂತ ಮಾತನಾಡಿಸ್ತಾನೆ. ಅಷ್ಟೊತ್ತಿಗೆ ಗಂಗೆ ಪ್ರತ್ಯಕ್ಷವಾಗ್ತಾಳೆ. ಗಂಗೆ ಪ್ರತ್ಯಕ್ಷರಾಗಿ ಕೇಳ್ತಾಳೆ, ಇವನು ಬೇರೆ ಯಾರೂ ಅಲ್ಲ, ಇವನು ನಮ್ಮ ಮಗನೇ, ಇವನ ಹೆಸರು ದೇವಾವ್ರತ ಅಂತ ಹೇಳಿ, ನಮ್ಮ ಮಗುವನ್ನು ಸಾಕಿ ಇವನನ್ನು ಸಾಕಿ ಎಲ್ಲ ವಿದ್ಯೆಗಳನ್ನ ಕಲಿಸಿದ್ದೇನೆ ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ನೀನು ಈ ಮಗುವನ್ನು ನೀನು ಈ ಅಥವಾ ಬಾಲಕನನ್ನು ನಿನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಬಹುದು ಅಂತ ಹೇಳಿ ಆ ಮಗುವನ್ನು ಒಪ್ಪಿಸಿ ಅವರು ಮತ್ತೆ ಹೊರಟು ಹೋಗ್ತಾರೆ, ಕಣ್ಮರೆ ಆಗ್ತಾರೆ. ಆಗ ಶಾಂತನು ದೇವಾವೃತ ಇರ್ತಕ್ಕಂಥ ಬಾಲಕನನ್ನು ಆಸ್ಥಾನಕ್ಕೆ ಕರ್ಕೊಂಡು ಬಂದು ಯುವರಾಜನನ್ನಾಗಿ ಮಾಡ್ತಾರೆ. ಯುವರಾಜ ಅಂತಂದರೆ ನೆಕ್ಸ್ಟ್ ಅಂದರೆ ರಾಜನ ನಂತರ ಆಗತಕ್ಕಂಥವನು. ಅಂದರೆ ಆ ವಂಶಾವಳಿಯ ಪ್ರಕಾರ ಅಥವಾ ವಂಶವೃಕ್ಷದ ಪ್ರಕಾರ ರಾಜನ ಹಿರಿಯ ಮಗ ಆಸ್ಥಾನಕ್ಕೆ ಬರ್ತಾನೆ, ರಾಜನ ಹಿರಿಯ ಮಗ ರಾಜನಾಗ್ತಾನೆ. ಈ ರೀತಿ ಅವನನ್ನು ಯುವರಾಜನಾಗಿ ಮಾಡಿಬಿಡ್ತಾನೆ. ಹೀಗೆ ಹಲವಾರು ವರ್ಷ ಕಳೆಯುತ್ತೆ. ಕೆಲವಾರು ವರ್ಷದ ನಂತರ ಮತ್ತೊಮ್ಮೆ ಶಾಂತನು ಯಮುನಾ ನದಿಯ ದಡದಲ್ಲಿ ಹೋಗ್ತಾ ಇರ್ತಾನೆ. ಆ ಯಮುನಾ ನದಿಯ ದಡದ ಮೇಲೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಬ್ಬಳು ಈ ಫಿಶರ್ ಮ್ಯಾನ್ ಅಂತ ಕರೀತಾರೆ, ಅಂದರೆ ಮೀನು ಹಿಡಿಯತಕ್ಕಂಥವರ ನಾಯಕ, ಆ ನಾಯಕನ ಮಗಳು, ಅದೇ ಸತ್ಯಾವತಿ ಅಂತ ಹೆಸರು. ಮುಂದೆ ಕುರುವಂಶದ ಕ್ವೀನ್ ರಾಣಿಯಾಗಿರ್ತಕ್ಕಂಥ ಆದಂಥವಳು. ಅವಳನ್ನು ನೋಡ್ತಾನೆ. ಅವಳನ್ನು ನೋಡಿ ಮತ್ತೆ ಮೋಹಿತಗೊಂಡಂತಹ ಶಾಂತನು ನಿನ್ನ ನನಗೆ ಮದುವೆ ಆಗುವಂತ ಕೇಳ್ತಾನೆ. ಮದುವೆ ಆಗುವಂತ ಕೇಳಿದ ತಕ್ಷಣ ಸತ್ಯಾವತಿ ರಾಜ ಬೇರೆ ತಿರಸ್ಕರಿಸುವಂತಿಲ್ಲ. ಆದರೆ ಅವಳು ಹೇಳ್ತಾಳೆ, ನನ್ನ ತಂದೆ ಹತ್ರ ನೀನು ಕೇಳು. ನನ್ನ ತಂದೆ ಹೌದು ಅಂದರೆ ಒಪ್ಪಿಗೆ ಕೊಟ್ಟು ನಾನು ಮದುವೆ ಆಗ್ತೀನಿ. ಸರಿ ಆಯಿತು. ಶಾಂತನು ಏನು ಮಾಡ್ತಾನೆ, ಅವನ ಅಂದರೆ ಸತ್ಯಾವತಿಯ ತಂದೆ ಹತ್ರ ಕೇಳೋದಕ್ಕೆ ಬರ್ತಾನೆ. ಸತ್ಯಾವತಿಯ ತಂದೆ ಇದು ತನ್ನ ಮಗಳನ್ನು ಮದುವೆ ಮಾಡ್ಕೊಳ್ಳೋ ಅಂತ ಕೇಳಿದಾಗ ರಾಜ ನೀನು ಕೇಳಿದಾಗ ನಾನು ತಿರಸ್ಕರಿಸಕ್ಕೆ ಸಾಧ್ಯವಿಲ್ಲ, ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಒಂದು ಕಂಡೀಷನ್ನು ಅಂತ. ಏನಪ್ಪ ಕಂಡೀಷನ್? ಇದು ಬಹುಮುಖ್ಯ, ಕೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕಂಡೀಷನ್ ಏನಪ್ಪ ಅಂತಂದರೆ, ನನ್ನ ಮಗಳಿಗೆ ಹುಟ್ಟತಕ್ಕಂತಹ ಅಂದರೆ ನನ್ನ ಮೊಮ್ಮಗನಿಗೆ ನೀನು ರಾಜನಾಗಿ ಮಾಡಬೇಕು, ನನ್ನ ಮೊಮ್ಮಗನಿಗೆ ಅಧಿಕಾರವನ್ನು ಕೊಡಬೇಕು, ಹಾಗಿದ್ರೆ ನಾನು ನಿನ್ನ ಮದುವೆ ಮಾಡ್ತೀನಿ ಓಕೆ. ಈಗಾಗಲೇ ಶಾಂತನು ತನ್ನ ಹಿರಿಯ ಗಂಗೆಯ ಮಗನನ್ನು ದೇವಾವೃತನನ್ನು ಯುವರಾಜನ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಇದಕ್ಕೆ ಸಮ್ಮತಿ ಕೊಡುವುದಿಲ್ಲ. ಖಿನ್ನತೆಯಿಂದ ದುಃಖದಿಂದ ವಾಪಸ್ ಬಂದು ಅವತ್ತು ಮನೆಯಲ್ಲಿ ಊಟವನ್ನು ಮಾಡದೆ ಹಾಗೆ ಮಲಗ್ತಾನೆ. ಬೇಸರಗೊಂಡಿರ್ತಕ್ಕಂಥ ಮುಖವನ್ನು ನೋಡಿರ್ತಕ್ಕಂಥ ದೇವಾವೃತ ವಿಚಾರಿಸ್ತಾನೆ. ಸಾರಥಿ ಹತ್ರ ಕೇಳ್ತಾನೆ. ಆ ಸಾರಥಿ ಎಲ್ಲ ವಿಷಯವನ್ನು ಹೇಳ್ತಾನೆ. ಇದನ್ನು ಕೇಳಿದಂತಹ ದೇವಾವೃತ ನೇರವಾಗಿ ಸತ್ಯಾವತಿಯ ತಂದೆ ಹತ್ರ ಬಂದು ಕೇಳ್ತಾನೆ. ದೇವಾವೃತ ತನ್ನ ತಂದೆಯ ಮದುವೆಗೋಸ್ಕರ, ತನ್ನ ತಂದೆಯ ಮದುವೆಯನ್ನು ಅರೇಂಜ್ ಮಾಡೋದಕ್ಕೋಸ್ಕರ ಸತ್ಯಾವತಿಯ ತಂದೆ ಹತ್ರ ಬರ್ತಾನೆ. ಮೀನುಗಾರರ ಮುಖ್ಯಸ್ಥ ಅವನ ಹತ್ರ ಬಂದು ತನ್ನ ಮಗಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಕೇಳ್ತಾನೆ. ಆಗ ಸತ್ಯಾವತಿಯ ತಂದೆ ಇದೇ ಕಂಡೀಷನ್ನ ಹೇಳ್ತಾನೆ. ಆಯಿತು, ನನಗೇನೋ ಒಪ್ಪಿಗೆ ಇದೆ, ಮದುವೆ ಮಾಡ್ಕೊಡ್ತೀನಿ, ಆದರೆ 2 ಕಂಡೀಷನ್ ಇದೆ ಅಂತ ಕೇಳ್ತಾನೆ. ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ನನ್ನ ಮೊಮ್ಮಗ ರಾಜನಾಗಬೇಕು. ಇದಕ್ಕೆ ನಿನಗೆ ಸಮ್ಮತಿ ಇದೆಯಾ? ಏಕೆಂದರೆ ಈಗಾಗಲೇ ನೀನು ಯುವರಾಜನಾಗಿ ಆಯ್ಕೆ ಮಾಡಲಾಗಿದೆ, ಯುವರಾಜನಾಗಿದೆಯಾ. ಶಾಂತನ ನಂತರ ನೀನೇ ರಾಜನಾಗ್ಬೋದು. ಹಾಗಾದರೆ ನನ್ನ ಮೊಮ್ಮಗನಿಗೆ ಏನು ಅಧಿಕಾರ ಸಿಗುತ್ತದೆ ಅಂತ ಕೇಳಿದಾಗ ಆಗ ದೇವಾವೃತ ಶಪಥ ಮಾಡ್ತಾನೆ. ಏನಪ್ಪ ಅಂತಂದರೆ, ಆಯಿತು, ನಿನ್ನ ಮೊಮ್ಮಗನಿಗೆ ಅಂದರೆ ಸತ್ಯಾವತಿಗೆ ಹುಟ್ಟತಕ್ಕಂತಹ ಮಗನಿಗೆ ನಾನು ರಾಜನಾಗಿ ಮಾಡುತ್ತೇನೆ, ಈ ಹಸ್ತಿನಾಪುರದ ರಾಜನಾಗ್ತಾನೆ, ನನ್ನ ಸಮ್ಮತಿ ಇದೆ ಅಂತ ಕೇಳ್ತಾನೆ. ಆಯಿತು, ನಿನ್ನ ಮಾತಿನ ಮೇಲೆ ಭರವಸೆ, ಆದರೆ ಮತ್ತೊಂದು ಸಂಶಯ ಅಂತ ಹೇಳ್ತಾರೆ. ಏನು ಮತ್ತೊಂದು ಸಂಶಯ ಅಂತಂದರೆ, ನೀನೇನೋ ಒಪ್ಪಿದೆಯಾ, ಈಗಾಗಲೇ ನೀನು ಹಿರಿಮಗನಾಗಿದೆಯಾ, ವಂಶ ಪಾರಂಪರ್ಯವಾಗಿ ನಿನ್ನ ನಂತರ ನಿನ್ನ ಹಿರಿಮಗನೇ ರಾಜನಾಗಬೇಕು. ಆದ್ದರಿಂದ
ನಿನ್ನ ಮಗನಾಗಿ ಬಂದಿರತಕ್ಕಂಥವನು ಅವನು ಬಿಟ್ಕೊಡ್ತಾನೆಯೋ, ಅವನು ರಾಜನಾಗುವುದಕ್ಕೆ ಮತ್ತೆ ಪುನಃ ಅವನು ಸಾಟಿಯಾಗುವುದಿಲ್ಲವೋ, ಅಥವಾ ಅವನು ಇದಕ್ಕೆ ಕ್ಲೈಮ್ ಮಾಡೋದಿಲ್ವೋ ಅಂತ ಕೇಳ್ತಾರೆ. ಓ, ಈ ಸಂಶಯವಿದೆಯೋ, ಹಾಗಾದರೆ ನಾನು ಮದುವೆನೇ ಆಗುವುದಿಲ್ಲ ಅಂತ ಶಪಥ ಮಾಡ್ತಾನೆ. ಈ ರೀತಿ ದೇವಾವ್ರತ 2 ಶಪಥ ಮಾಡ್ತಾನೆ. ಒಂದು, ಸತ್ಯಾವತಿಗೆ ಹುಟ್ಟತಕ್ಕಂತಹ ಮಗುವನ್ನ ರಾಜನಾಗಿ ಮಾಡತಕ್ಕಂಥದ್ದು, ಹಾಗೂ ಇವನು ಜೀವನ ಪರ್ಯಂತ ಮದುವೆನೇ ಆಗಿರತಕ್ಕಂಥದ್ದು. ಈ 2 ಶಪಥ ಮಾಡಿದ್ದರಿಂದ ಇವನನ್ನ ಭೀಷ್ಮ ಅಂತ ಕರೆಯಲಾಗ್ತದೆ. ಈ ಭೀಷ್ಮ ಎಂಬತಕ್ಕಂಥ ಬಿರುದು ಪಡ್ಕೊಳ್ತಾನೆ. ಹಾಗೂ ಇವನಿಗೆ ಇಂತಹ ದಿವಸ ಸಾಯುವ ಇಚ್ಛಾ ಮರಣ ಅಂತ ಹೇಳ್ತೀವಿ, ಅದಕ್ಕೆ ಇಚ್ಛಾ ಮರಣದ ಒಂದು ವರವನ್ನು ಸಹ ಪಡ್ಕೊಳ್ತಾನೆ. ಇನ್ನು ಈ ರೀತಿ ಹಲವಾರು ವರ್ಷ ಕಳೆಯುತ್ತೆ. ಆವಾಗ ಸತ್ಯಾವತಿ ಕುರುವಂಶದ ರಾಣಿ ಆಗ್ತಾಳೆ. ಶಾಂತನು ಮತ್ತು ಸತ್ಯಾವತಿಯನ್ನು ಇವರಿಬ್ಬರಿಗೂ 2 ಗಂಡು ಮಕ್ಕಳು ಇರ್ತಾರೆ. ಒಂದು ಚಿತ್ರಾಂಗದ, ಮತ್ತೊಬ್ಬ ವಿಚಿತ್ರವೀರ್ಯ. ಚಿತ್ರಾಂಗದ, ವಿಚಿತ್ರವರ್ಯ 2 ಗಂಡು ಮಕ್ಕಳು ಇರ್ತಾರೆ. ರಾಜಕುಮಾರರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬೆಳೀತಾ ಇರ್ತಾರೆ. ಒಮ್ಮೆ ಇಬ್ಬರೂ ಸಹ ಕುದುರೆ ಸವಾರಿ ಮಾಡುವಾಗ ಚಿತ್ರಾಂಗದ ಏನು ಮಾಡ್ತಾನೆ, ಕುದುರೆಯಿಂದ ಬಿದ್ದುಬಿಡ್ತಾನೆ. ಬಿದ್ದು ಮರಣ ಮಾಡ್ತಾನೆ. ಅದು ಉಳ್ಕೊಳ್ತಕ್ಕಂಥ ವಿಚಿತ್ರವರ್ಯ ಒಬ್ಬನೇ. ಒಂದು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ರಾಜರ ಮಕ್ಕಳನ್ನ, ರಾಜರ ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋದಕ್ಕೆ ಸ್ವಯಂವರವನ್ನು ಏರ್ಪಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು. ನಿಮಗೆ ರಾಮ ಯಾವ ರೀತಿ ಸೀತೆಯನ್ನು ಇಟ್ಕೊಂಡು ಬಂದ, ಬಿಲ್ಲನ್ನು ಮುರಿಯುವ ಮೂಲಕ ಸೀತೆಯನ್ನು ಇದ್ದ, ಅದೇ ರೀತಿ ಅರ್ಜುನ ಯಾವ ರೀತಿ ಅವನ ಒಂದು ಬಾಣವನ್ನ ತಿರುಗುತ್ತಾ ಇರ್ತಕ್ಕಂಥ ಮೀನಿನ ಬಿಂಬವನ್ನ ನೀರನ್ನ ನೋಡ್ಕೊಂಡು ಹೊಡೆದು ಆ ಒಂದು ದ್ರೌಪದಿಯನ್ನ ಇಟ್ಕೊಂಡು ಬರ್ತಾನೆ. ಈ ರೀತಿಯ ಸ್ವಯಂವರ ಏರ್ಪಡಿಸಿದ್ರು. ಅಂತಹ ಒಂದು ಸ್ವಯಂವರದಲ್ಲಿ 3 ಜನ ಅಕ್ಕ ತಂಗಿಯರು. 3 ಜನ ಅಕ್ಕ ತಂಗಿಯರು ಯಾರಪ್ಪ ಅಂತಂದ್ರೆ ಅಂಬಾ, ಅಂಬಿಕಾ, ಅಂಬಾಲಿಕಾ. 3 ಜನ ಸ್ವಯಂವರ ಏರ್ಪಡಿಸಿರ್ತಾನೆ ರಾಜ. ಆ 3 ತಂಗಿಯರಾಗಿರ್ತಕ್ಕಂತಹ ಅಂಬಾ, ಅಂಬಿಕಾ, ಅಂಬಾಲಿಕಾ ಇವರ ಒಂದು ಸ್ವಯಂವರ ಏರ್ಪಡಿಸಲಾಗಿರ್ತದೆ. ಈ ಸ್ವಯಂವರದಲ್ಲಿ ಭೀಷ್ಮ ಭಾಗಿಯಾಗಿ ಭೀಷ್ಮ 3 ಜನ ಅಕ್ಕ ತಂಗಿಯರು ಸಹ ಗೆಲ್ತಾನೆ. ಆದರೆ ಶಪಥದ ಪ್ರಕಾರ ಇವನು ಮದುವೆ ಆಗುವಾಗಿಲ್ಲ. ಇವನು ಆ 3 ಜನ ತಂಗಿಯರನ್ನು ಸಹ ಆಸ್ಥಾನಕ್ಕೆ ಕರೆದುಕೊಂಡು ಬಂದು ವಿಚಿತ್ರವರ್ಯನಿಗೆ ಮದುವೆ ಆಗೋದಕ್ಕೆ ಹೇಳ್ತಾನೆ. ಆದರೆ ಅಂಬಾ ಅವಳು ಹೇಳ್ತಾಳೆ, ನಮ್ಮ ಸ್ವಯಂವರದಲ್ಲಿ ನಮ್ಮನ್ನು ಗೆದ್ದಿರ್ತಕ್ಕಂಥವನು ನೀನು, ಆದರೆ ನೀನೇ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಇದಕ್ಕೆ ತನ್ನ ಒಂದು ಶಪಥದ ಬಗ್ಗೆ ಹೇಳ್ತಾನೆ. ಮದುವೆ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅವಳು ಸಕಾಲ ಬಂದಾಗ, ಸಮಯ ಬಂದಾಗ ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ತೀನಿ ಅಂತ ಹೇಳಿ ಅವಳು ಹೊರಟು ಹೋಗ್ತಾಳೆ. ಅನಂತರ ಅಂಬಿಕಾ ಮತ್ತು ಅಂಬಾಲಿಕಾ ಇವರಿಬ್ಬರು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಇವರಿಗೆ ಹುಟ್ಟತಕ್ಕಂಥ ಮಕ್ಕಳಲ್ಲಿ ಧೃತರಾಷ್ಟ್ರ ಹಾಗೂ ಪಾಂಡು. ಧೃತರಾಷ್ಟ್ರ ಮತ್ತು ಪಾಂಡು ಅಣ್ಣ ತಮ್ಮದಿರು. ಧೃತರಾಷ್ಟ್ರ ಅವನು ಕುರುಡನಾಗಿರ್ತಾನೆ. ಧೃತರಾಷ್ಟ್ರ ಗಾಂಧಾರಿಯನ್ನು ಮದುವೆ ಆಗ್ತಾನೆ. ಪಾಂಡು ಕುಂತಿ ಮತ್ತು ಮಾಧವಿಯನ್ನು ಮದುವೆ ಆಗ್ತಾನೆ. ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು, ಪಾಂಡವರು 5 ಜನ ಮಕ್ಕಳು. ಈ ರೀತಿ ಧೃತರಾಷ್ಟ್ರನ ಗಾಂಧಾರಿಯ ಮಕ್ಕಳನ್ನ ಕೌರವರು ಅಂತ ಕರೆದ್ರು, ಪಾಂಡವನ ಮಕ್ಕಳನ್ನ ಪಾಂಡವರು ಅಂತ ಕರೆದ್ರು. ನಮ್ಮ ಗಾದೆನೇ ಇದೆ, ನಿಮ್ಗೆ ಗೊತ್ತಿರ್ಬೋದು. ಅಣ್ಣ ತಮ್ಮದಿರು ಹುಡ್ತಾ ಅಣ್ಣ ತಮ್ಮದಿರು ಬೆಳೆದ ದಾಯಾದಿಗಳು ಅಂತ ಹೇಳ್ತಾರೆ. ಈ ರೀತಿ ಎಲ್ಲರೂ ಸಹ ದ್ರೋಣಾಚಾರ್ಯರ ಗರಡಿಯಲ್ಲಿ ಅವರ ಒಂದು ಟ್ರೈನಿಂಗ್ನಲ್ಲಿ ಅವರೆಲ್ಲರೂ ಸಹ ಜೊತೆಯಲ್ಲೇ ಎಲ್ಲ ರೀತಿಯ ವಿದ್ಯೆ, ಬಿಲ್ಲು ಬಾಣದ ಅಥವಾ ಕತ್ತಿ ವರಸೆಯ, ಗದಾಯುದ್ಧದ ಎಲ್ಲ ವಿದ್ಯೆಯನ್ನು ಕಲಿತಾರೆ. ಜೊತೆಯಲ್ಲೇ ಆಟವಾಡ್ತಾರೆ. ಅಣ್ಣ ತಂದಿರು ಎಲ್ಲ ಒಟ್ಟಿಗೆ ಇರ್ತಾರೆ. ದೊಡ್ಡವರಾದ ನಂತರಂತೆ ಧೃತರಾಷ್ಟ್ರನ ಮಕ್ಕಳನ್ನ ಕೌರವರು ಅಂತ ಕರೆದ್ರು, ಪಾಂಡುನ ಮಕ್ಕಳನ್ನ ಪಾಂಡವರು ಅಂತ ಕರೆದ್ರು. ಧೃತರಾಷ್ಟ್ರ ಮತ್ತು ಗಾಂಧಾರಿಯ 100 ಜನ ಮಕ್ಕಳಲ್ಲಿ ದುರ್ಯೋಧನ ಹಿರಿಯ ಮಗನಾಗಿರ್ತಾನೆ. ಹಾಗೂ ಪಾಂಡು ಇಬ್ಬರ ಹೆಂಡತಿಯರಲ್ಲಿ ಕುಂತಿಯ ಮಕ್ಕಳು ಯುಧಿಷ್ಠಿರ ಅಥವಾ ಧರ್ಮರಾಯ, ಭೀಮ, ಅರ್ಜುನ. ಮಾದರಿಯ ಮಕ್ಕಳಲ್ಲಿ ನಕುಲ ಮತ್ತು ಸಹದೇವ. ಹೀಗೆ ಸಾಮ್ರಾಜ್ಯದಲ್ಲಿ ಅಣ್ಣ ತಮ್ಮರಾಗಿರ್ತಕ್ಕಂಥವರಲ್ಲಿ ಕೊನೆಯಲ್ಲಿ ಒಂದು ತಮ್ಮ ಮಕ್ಕಳನ್ನ ರಾಜನಾಗಿ ಮಾಡಬೇಕು, ಸಮಸ್ತ ಹಸ್ತಿನಾಪುರದ ರಾಜನನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಛಲ ಧೃತರಾಷ್ಟ್ರನಿಗೂ ಇರುತ್ತದೆ. ಅದೇ ರೀತಿ ಪಾಂಡುವು ಸಹ ತನ್ನ ಮಗ ಯುಧಿಷ್ಠಿರನೇ ರಾಜನಾಗಬೇಕು ಅನ್ನತಕ್ಕಂತಹ ಛಲ
ಧೃತರಾಷ್ಟ್ರನಿಗೆ ದುರ್ಯೋಧನನ್ನೇ ರಾಜನಾಗಬೇಕು ಅಂತಕ್ಕಂಥ ಛಲ, ಈ ರೀತಿ ಕಿತ್ತಾಟ ಆಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಇದೇ ಭೀಷ್ಮ ಮುತುವರ್ಜಿ ವಹಿಸಿ ಮುಂದಾಳತ್ವ ವಹಿಸಿ ಇಬ್ಬರಿಗೂ ಸಹ ಸಾಮ್ರಾಜ್ಯವನ್ನು ಹಂಚಿಕೊಡ್ತಾರೆ. ಈ ಪ್ರಕಾರ ಹಸ್ತಿನಾಪುರದಿಂದ ದುರ್ಯೋಧನ, ಇಂದ್ರಪ್ರಸ್ಥದಿಂದ ಯುಧಿಷ್ಠಿರ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಆದರೆ ದುರ್ಯೋಧನನಿಗೆ ಎಲ್ಲ ಸಾಮ್ರಾಜ್ಯ ತನ್ನ ಅಧೀನವಿರಬೇಕು ಅನ್ನತಕ್ಕಂತಹ ಒಂದು ದುರಾಸೆ. ಅದೇ ಸಂದರ್ಭದಲ್ಲಿ ಇವನ ಮಾವನಾಗಿರ್ತಕ್ಕಂತಹ ಶಕುನಿ ಅವನ ಒಂದು ಕುಯುಕ್ತಿಯಿಂದ ಇವರನ್ನ ಪಗಡೆ ಆಟಕ್ಕೆ ಕರೀತಾರೆ. ಗೇಮ್ ಆಫ್ ಡೈಸ್ ಅಂತ ಕರೀತಾರೆ. ಆ ಪಗಡೆ ಆಟಕ್ಕೆ ಕರೀತಾರೆ. ಪಗಡೆ ಆಟದಲ್ಲಿ ಪಾಂಡವರು ಸಂಪೂರ್ಣವಾಗಿ ಸೋತರು. ತಮ್ಮ ಸಾಮ್ರಾಜ್ಯ ಕಟ್ತಾರೆ, ವಜ್ರ ವೈಡೂರ್ಯ ಬಂಗಾರ ಸೈನ್ಯ ಎಲ್ಲವನ್ನ ಕಳ್ಕೊಳ್ತಾರೆ. ಕೊನೆಯಲ್ಲಿ ದುರ್ಯೋಧನ ಗೆದ್ದಿರ್ತಕ್ಕಂಥ ದುರ್ಯೋಧನ ಇವರಿಗೆ ಪನಿಷ್ಮೆಂಟ್ ಕೊಡ್ತಾನೆ. ಏನಪ್ಪ ಅಂತಂದರೆ ಇವರು ವನವಾಸಕ್ಕೆ ಹೋಗಬೇಕು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು. ಈ ಒಂದು ಸಂದರ್ಭದಲ್ಲಿ ಪಾಂಡವರೆಲ್ಲರೂ ಸಹ ವನವಾಸಕ್ಕೆ ಹೊರಡ್ತಾರೆ. ಆವಾಗ ಇಡೀ ಸಮಸ್ತ ಸಾಮ್ರಾಜ್ಯ ಹಸ್ತಿನಾಪುರ ಹಾಗೂ ಇಂದ್ರಪ್ರಸ್ಥ ಇವೆರಡೂ ಸಹ ಇವನ ದುರ್ಯೋಧನ ಅಧೀನಕ್ಕೆ ಬರ್ತದೆ. ದುರ್ಯೋಧನ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಈ ರೀತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು ಕಾಡು ಮೇಡುಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಇಡೀ ಭಾರತಾದ್ಯಂತ ಬೇರೆ ಬೇರೆ ಸಾಮ್ರಾಜ್ಯಗಳಲ್ಲಿ ಅಲೆದಾಡಿಕೊಂಡು ಇವರು ತಮ್ಮ ಜೀವನವನ್ನು ಕಳೀತಾರೆ, ಕಾಡುಗಳಲ್ಲಿ ಅಲಿತಾರೆ. ಇದೇ ಎನ್ಚಾಂಟೆಡ್ ಪೂಲ್ ಒಂದು ಘಟನೆ. ಈ ಒಂದು ಘಟನೆಯನ್ನು ಸಹ ಈ ಪಾಠದಲ್ಲಿ ಬರ್ತದೆ. ತದನಂತರ ಇನ್ನು ಹಲವಾರು ಕಥೆಗಳಿದೆ ಮಕ್ಕಳೇ. ಆ ಕಡೆ ಸಮಯ ಬಂದಾಗ ಹೇಳೋಣ. ಈ ಒಂದು ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಗಿಸ್ಕೊಳ್ತಾರೆ. ಅಜ್ಞಾತವಾಸವನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಬಂದು ದುರ್ಯೋಧನ ಹತ್ರ ಸಾಮ್ರಾಜ್ಯ ಕೇಳ್ತಾರೆ. ನೋಡಪ್ಪ, ನೀನು ಹೇಳಿದ ರೀತಿಯಲ್ಲಿ ನಮ್ಮ ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ಬಂದಿದ್ವಿ, ನಮ್ಮ ಸಾಮ್ರಾಜ್ಯದ ಪಾಲನ್ನು ಕೊಡು ಅಂತ ಕೇಳಿದಾಗ ಆಗ ದುರ್ಯೋಧನ 1 ಇಂಚು ಜಾಗವನ್ನು ಕೊಡುವುದಿಲ್ಲ, ಬೇಕಾದರೆ ಯುದ್ಧ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಇದರಿಂದ ಕುರುಕ್ಷೇತ್ರ ಯುದ್ಧ ಅವಶ್ಯಕತೆ ಬೀಳ್ತದೆ. ಈ ರೀತಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗ್ತದೆ. ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಕುರುಕ್ಷೇತ್ರ ಯುದ್ಧ ಸತತ 18 ದಿವಸಗಳ ನಡೆಯುತ್ತೆ. 18 ದಿವಸಗಳ ಯುದ್ಧದಲ್ಲಿ ಕೌರವರು ಸಂಪೂರ್ಣವಾಗಿ ಸೋತು ಹೋಗ್ತಾರೆ, ಪಾಂಡವರು ಜಯಶಾಲಿಗಳಾಗ್ತಾರೆ. ಆನಂತರ ಪಾಂಡವರು ಸತತ 36 ವರ್ಷಗಳ ಕಾಲ ಮತ್ತೆ ಆಳ್ವಿಕೆ ನಡೆಸ್ತಾರೆ. ಅದರಲ್ಲಿ ಯುಧಿಷ್ಠಿರ ರಾಜನಾಗಿ ಆಳ್ವಿಕೆ ಕೊಡುತ್ತಾರೆ. ಈ ಒಂದು ದಿ ಎನ್ಚಾಂಟೆಡ್ ಪೂಲ್ ಎಂಬತಕ್ಕಂತಹ ಪಾಠದಲ್ಲಿ ಯುಧಿಷ್ಠಿರ ಹೇಳಿರ್ತಕ್ಕಂತಹ ಮಾತುಗಳು ನಮಗೆ ನಿಜಕ್ಕೂ ಸಹ ಆದರ್ಶನೀಯ, ಪಾಲನೀಯವಾಗಿರ್ತಕ್ಕಂಥದ್ದು. ಎಲ್ಲರೂ ಸಹ ಇದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗಿದ್ದೆ ಆದರೆ ನಮ್ಮ ಜೀವನದಲ್ಲಿ ಸಾರ್ಥಕತೆ ಸಾಧಿಸ್ಕೊಳ್ಳೋದು ಅಂತ. ಧನ್ಯವಾದ. ಥ್ಯಾಂಕ್ ಯು ಸರ್.